ವಿರೋಧಿಗಳಿದಾರೋ ಅವ್ರ ಜೊತೆಗೆ ರಾಹುಲ್ ಗಾಂಧಿ ಅವರು ಸ್ನೇಹಿತರಾಗಿರುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಂಡಿಯಾಸ್ ಎನಿಮೀಸ್ ಆರ್ ರಾಹುಲ್ ಗಾಂಧೀಸ್ ಫ್ರೆಂಡ್ಸ್. ಇದು ರಾಹುಲ್ ಗಾಂಧಿ ಅವರ ವರ್ತನೆ, ಅವರು ವಿದೇಶದಲ್ಲಿ ಆಡಿರುವಂಥ ಮಾತುಗಳು, ಭೇಟಿ ಮಾಡಿರುವಂಥ ಜನ, ಇದರಿಂದ ಬಹಳ ಸ್ಪಷ್ಟ ಆಗ್ತಾ ಇದೆ. ದೇಶದ ಒಳಗಡೆ ರಾಹುಲ್ ಗಾಂಧಿ ಅವರು ಬಿಜೆಪಿ ರಿಸರ್ವೇಷನ್ ಅನ್ನು ತೆಗೆದುಹಾಕ್ಬಿಡುತ್ತೆ, ಜಾತಿ ಆಧಾರದ ಸೆನ್ಸಸ್ ಮಾಡಿ ಒಬಿಸಿಗಳಿಗೆ ಅನ್ಯಾಯ ಆಗ್ತಾ ಇದೆ, SC STಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ದೇಶದ ಒಳಗಡೆ ಇದ್ದಾಗ ಭಾಷಣ ಮಾಡ್ತಾರೆ. ಅದೇ ವಿದೇಶದಲ್ಲಿ ಹೋಗಿದ ತಕ್ಷಣನೇ, ಅಮೆರಿಕದಲ್ಲಿ ಇದ್ದಿದ್ದ ತಕ್ಷಣನೇ ಬಹುಶಃ ಆ ಭಾಷಣ ಇಂಗ್ಲಿಷ್ನಲ್ಲಿ ಮಾತಾಡೋದ್ರಿಂದ ಇಲ್ಲಿರೋರು ಯಾರು ಕೇಳಿಸ್ಕೊಳ್ಳೋದಿಲ್ಲ ಅಂತ ಅನ್ಕೊಂಡು ಕಾಂಗ್ರೆಸ್ ಪಾರ್ಟಿಗೆ ಅವಕಾಶ ಆಯಿತು ಅಂತಂದ್ರೆ ನಾವು ರಿಸರ್ವೇಷನ್ ಅನ್ನು ತೆಗೆದುಹಾಕ್ತೀವಿ ಎನ್ನುವಂಥ ಭಾಷಣವನ್ನು ವಿದೇಶದಲ್ಲಿ ಮಾಡ್ತಾರೆ. ಈ ಹಿಪೋಕ್ರಸಿ, ಈ ಆಷಾಢಭೂತಿತನ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಾರ್ಟಿಯ ಪಾಲಿಟಿಕ್ಸ್ ಅನ್ನು ಇವತ್ತು ಜನಕ್ಕೆ ಎದುರು ತೋರಿಸ್ತಾ ಇದೆ. ರಾಹುಲ್ ಗಾಂಧಿ ಅವರು ರಿಸರ್ವೇಷನ್ ಅನ್ನು ತೆಗೆದುಹಾಕ್ತೀವಿ ಅಂತ ಹೇಳಿ ಅಮೆರಿಕದಲ್ಲಿ ಮಾತನಾಡಿರುವಂಥ ಭಾಷಣ ನನಗಂತೂ ಆಶ್ಚರ್ಯ ಕೊಡ್ತಾ ಇಲ್ಲ. ಕಾರಣ ಅಂದರೆ ರಾಹುಲ್ ಗಾಂಧಿಯ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ, ತನ್ನ ಇತಿಹಾಸದಲ್ಲಿ ನೆಹರು ಅವರಿಂದ ಪ್ರಾರಂಭ ಆಗಿ ರಾಜೀವ್ ಗಾಂಧಿವರೆಗೆ ರಿಸರ್ವೇಷನ್ ಅನ್ನು ವಿರೋಧ ಮಾಡ್ಕೊಂಡು ಬಂದಿರುವಂತಹ ಪಾರ್ಟಿ ಇದು. ರಿಸರ್ವೇಷನ್ ಅನ್ನು ದೇಶದಲ್ಲಿ ಶುರು ಮಾಡಬೇಕು ಅಂತ ಕೊಟ್ಟಾಗ ನೆಹರು ಅವರು ದೇಶದ ಎಲ್ಲ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ರಿಸರ್ವೇಷನ್ ನಿಂದ ದೇಶಕ್ಕೆ ನುಕ್ಸಾನ್ ಆಗುತ್ತೆ ಅಂತ ಪತ್ರ ಬರೀತಾರೆ. ಒಬಿಸಿಗಳಿಗೆ ರಿಸರ್ವೇಷನ್ ಕೊಡಬೇಕು, ಅದಕ್ಕೊಂದು ಸಮಿತಿ ರಚನೆ ಮಾಡಿ ಅದ್ರ ಬಗ್ಗೆ ಸ್ಟಡಿ ಆಗಬೇಕು ಅಂತ ಹೇಳಿ ಕಾಕಾ ಕಾಳೇಲ್ಕರ್ ವರದಿಯನ್ನು 1956ನಲ್ಲೇ ತಯಾರು ಮಾಡಿದ್ರು. ಆ ವರದಿಯನ್ನು ಡಸ್ಟ್ಬಿನ್ನಲ್ಲಿಟ್ಟು ಒಬಿಸಿಗಳಿಗೆ VP ಸಿಂಗ್ ಅವರು ಬಂದು ಮಂಡಲ್ ರಿಸರ್ವೇಷನ್ ತೆಗೆದುಕೊಂಡು ಬರೋವರೆಗೂ ಕೂಡ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ. VP ಸಿಂಗ್ ಸರ್ಕಾರ ಅಧಿಕಾರದಲ್ಲಿ ಬಂದು ಮಂಡಲ್ ಕಮಿಷನ್ ಶಿಫಾರಸುಗಳನ್ನು ಜಾರಿಗೆ ತರಬೇಕು ಅಂತ ಬಂದಾಗಲೂ ಕೂಡ ರಾಜೀವ್ ಗಾಂಧಿ ಅವರು ಅವಾಗಿನ ಲೀಡರ್ ಆಫ್ ಅಪೋಸಿಷನ್ ಆಗಿ ಕಾಂಗ್ರೆಸ್ ಪಾರ್ಟಿಯ ಅಧಿಕೃತ ನಾಯಕರಾಗಿ ಅತ್ಯಂತ ದೊಡ್ಡ ವಿರೋಧ ಮಾಡಿದರು. ರಾಹುಲ್ ಗಾಂಧಿ ಅವರ ತಂದೆ ಅವರ ಇಡೀ ರಾಜಕೀಯ ಜೀವನದಲ್ಲಿ ಮಾಡಿರುವಂಥ ಅತ್ಯಂತ ದೊಡ್ಡ ಭಾಷಣ ಯಾವುದು ಅಂತಂದ್ರೆ ಮಂಡಲ್ ಕಮಿಷನ್ ಶಿಫಾರಸ್ಸಿನ ವಿರೋಧ ಮಾಡಿರುವಂಥ ಭಾಷಣ. ಶಿಕ್ಷಣದಲ್ಲಿ ಮತ್ತೆ ಉದ್ಯೋಗದಲ್ಲಿ ರಿಸರ್ವೇಷನ್ ಕೊಡಬೇಕು ಅಂತ ಪ್ರಸ್ತಾಪ, ಮಂಡಲ್ ಕಮಿಷನ್ ಪ್ರಸ್ತಾಪ ಬಂದಾಗ ರಾಜೀವ್ ಗಾಂಧಿ ಅವರು ನವಭಾರತ್ ಟೈಮ್ಸ್ ಅನ್ನುವಂಥ ಒಂದು ನ್ಯೂಸ್ ಪೇಪರಿಗೆ ಇಂಟರ್ವ್ಯೂ ಕೊಡ್ತಾ ರಿಸರ್ವೇಷನ್ ಕೊಡುವಂಥ ನೆಪದಲ್ಲಿ ನಾವು ಬುದ್ಧುಗಳಿಗೆ, ಇದೇ ಪದ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ರಿಸರ್ವೇಷನ್ ಕೊಡುವಂಥ ನೆಪದಲ್ಲಿ ನಾವು ಬುದ್ಧುಗಳಿಗೆ ಪ್ರೋತ್ಸಾಹ ಕೊಡೋದಿಕ್ಕಾಗೋದಿಲ್ಲ ಅನ್ನುವಂಥ ಮಾತನ್ನ ರಾಜೀವ್ ಗಾಂಧಿ ಅವರು ಈ ದೇಶದ OBC ವರ್ಗಕ್ಕೆ, SC ST ವರ್ಗಕ್ಕೆ ಅನ್ಯಾಯ ಮಾಡಿ, ಅಪಮಾನ ಮಾಡಿ ಮಾತನಾಡಿದ್ದಾರೆ. ಇಟ್ ಈಸ್ ಆನ್ ರೆಕಾರ್ಡ್. ನರೇಂದ್ರ ಮೋದಿ ಅವರು ಬರೋವರೆಗೂ ಕೂಡ OBC ಕಮಿಷನ್ಗೆ ಸಾಂವಿಧಾನಿಕ ದರ್ಜೆ ಸಿಕ್ಕಿರಲಿಲ್ಲ. ಕೇಂದ್ರೀಯ ವಿದ್ಯಾಲಯದಲ್ಲಿ, ನವೋದಯ ಶಾಲೆಗಳಲ್ಲಿ, ಮೆಡಿಕಲ್ ಕಾಲೇಜ್ಗಳಲ್ಲಿ, ನೀಟ್ ಪರೀಕ್ಷೆಗಳಲ್ಲಿ 27% ರಿಸರ್ವೇಷನ್ OBCಗಳಿಗೆ ಕೊಟ್ಟಿರಲಿಲ್ಲ. ಈ ಎಲ್ಲ ಸತ್ಯ ಒಂದ್ ಕಡೆ ಇದ್ರೂ ಕೂಡ ಭಾರತದ ಒಳಗಡೆ ಬಂದಾಗ ರಿಸರ್ವೇಷನ್ನ ಪರವಾಗಿ ಜಾತಿ ಸೆನ್ಸಸ್ ಮಾಡಿ ಎನ್ನುವಂಥ ಭಾಷಣಗಳನ್ನು ಮಾಡಿ ಅಮೆರಿಕಕ್ಕೆ ಹೋಗಿದ ತಕ್ಷಣನೇ ನಾವು ರಿಸರ್ವೇಷನ್ ತೆಗೆದುಹಾಕ್ತೀವಿ ಅಂತ ಮಾತನಾಡುವಂಥ ರಾಹುಲ್ ಗಾಂಧಿ ಆಷಾಢಭೂತಿತನವನ್ನ, ಹಿಪೋಕ್ರಸಿಯನ್ನ ಇವತ್ತು ದೇಶದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ಭೇಟಿ ಮಾಡಿರುವಂಥ ವ್ಯಕ್ತಿಗಳು, ಅವರ ಚಾರಿತ್ರ್ಯ, ಅವರ ಬ್ಯಾಕ್ಗ್ರೌಂಡ್ ನೀವು ಕೇಳಿದ್ರು ಕೂಡ ಬಹಳ ಆಶ್ಚರ್ಯ ಪಟ್ಬಿಡ್ತೀರಾ. ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ಇಲ್ಹನ್ ಓಮರ್ ಅನ್ನುವಂಥ ಅಮೆರಿಕ ದೇಶದ ಒಬ್ಬರು ಕಾಂಗ್ರೆಸ್ ವುಮನ್ ಅನ್ನ, ಅಂದ್ರೆ ಅಲ್ಲಿನ ಸಂಸತ್ ಸದಸ್ಯರನ್ನ ಭೇಟಿ ಮಾಡಿದ್ರು. ಈ ಇಲ್ಹನ್ ಓಮರ್, ಶಿ ಇಸ್ ಅ ನೋನ್ ಆಂಟಿ ಇಂಡಿಯಾ ಆಕ್ಟಿವಿಸ್ಟ್. ಭಾರತದ ವಿರುದ್ಧ ಅಮೆರಿಕದ ಸಂಸತ್ನಲ್ಲಿ, ಕಾಂಗ್ರೆಸ್ನಲ್ಲಿ ನಿರಂತರವಾಗಿ ಧ್ವನಿ ಎತ್ತಿರುವಂಥ ವ್ಯಕ್ತಿ. ಭಾರತ ಜಮ್ಮು ಕಾಶ್ಮೀರದಲ್ಲಿ ಹ್ಯೂಮನ್ ರೈಟ್ ವಯಲೇಷನ್ ಮಾಡಿದೆ ಎನ್ನುವಂಥ ಪ್ರಸ್ತಾಪವನ್ನು ಭಾರತದ ವಿರುದ್ಧವಾಗಿ ಅಮೆರಿಕದ ಸಂಸತ್ನಲ್ಲಿ ಹಾಕಿದ್ದು ಇದೇ ಇಲ್ಹನ್ ಓಮರ್. ಇವ್ರ ಜೊತೆಗೆ ಏನು ಸಂಬಂಧ? ಯಾಕೆ ಅವರನ್ನು ಭೇಟಿ ಮಾಡಬೇಕು? ಭಾರತೀಯ ಪ್ರಜೆಗಳಿಗೆ
ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಗ್ರೀನ್ ಕಾರ್ಡ್ ಕೊಡಬೇಕು, ಸಿಟಿಸನ್ಶಿಪ್ ಕೊಡಬೇಕು ಅನ್ನುವಂಥ ಇದ್ದಂಥ ಪ್ರಪೋಸಲ್ ಅನ್ನು ಅಮೆರಿಕದ ಕಾಂಗ್ರೆಸ್ನಲ್ಲಿ ವಿರೋಧ ಮಾಡಿದ್ದು ಇದೇ ಇಲ್ಹನ್ ಓಮರ್. ಈ ಇಲ್ಹನ್ ಓಮರ್ನ ಅಮೆರಿಕದಲ್ಲಿ ಭೇಟಿ ಮಾಡಿ ಅವ್ರ ಜೊತೆ ಕಾರ್ಯಕ್ರಮದಲ್ಲಿ ವೇದಿಕೆ ಹಂಚಿಕೊಂಡು ರಾಹುಲ್ ಗಾಂಧಿ ಹೇಳಿದಂಥ ಮಾತುಗಳಿಗೆ, ರಾಹುಲ್ ಗಾಂಧಿಯ ವಿಚಾರಗಳಿಗೆ ಇಲ್ಹನ್ ಓಮರ್ ಸರಿ ಹೇಳಿದ್ರು ರಾಹುಲ್ ಗಾಂಧಿ ಅಂತ ಹೇಳಿ ಸಮ್ಮತಿ ವ್ಯಕ್ತಪಡಿಸ್ತಾರೆ ಅಂತಂದ್ರೆ ಇದಕ್ಕಿಂತ ಒಬ್ಬ ವಿರೋಧ ಪಕ್ಷದ ನಾಯಕನ ನಡವಳಿಕೆ ಇದಕ್ಕಿಂತ ಅಸಹ್ಯ ಹುಟ್ಟಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಐ ಕೆಪ್ಟ್ ಸೇಯಿಂಗ್ ಇಂಡಿಯಾಸ್ ಎನಿಮೀಸ್ ಆರ್ ಟುಡೇ ರಾಹುಲ್ ಗಾಂಧೀಸ್ ಫ್ರೆಂಡ್ಸ್. ಇನ್ನು ರಾಹುಲ್ ಗಾಂಧಿ ಬಾಂಗ್ಲಾದೇಶದ ಒಬ್ರು ಜರ್ನಲಿಸ್ಟು ಮುಷ್ಫಿಕರ್ ರೆಹಮಾನ್ ಅನ್ನುವಂಥವ್ರು, ಅವರನ್ನ ರಾಹುಲ್ ಗಾಂಧಿ ಭೇಟಿ ಮಾಡಿದ್ರು. ರಾಹುಲ್ ಗಾಂಧಿಯ ಈ ಎರಡನೇ ಮೀಟಿಂಗು ಮುಷ್ಫಿಕಲ್ ಫಜಲ್ ಅನ್ನುವಂಥವ್ರು ಬಾಂಗ್ಲಾದೇಶದಲ್ಲಿ ಜಾರ್ಜ್ ಸೊರೋಸ್ನ ಏಜೆಂಟ್ನಂತೆ ಕೆಲಸ ಮಾಡ್ತಾ ಇರುವಂಥ ಈ ವ್ಯಕ್ತಿ ಬಾಂಗ್ಲಾದೇಶದ ಯುವಕರಿಗೆ ಭಾರತದ ವಿರುದ್ಧ ಧ್ವನಿ ಎತ್ತುವಂತ, ಭಾರತದ ವಿರುದ್ಧ ಅವರು ಸೆಂಟಿಮೆಂಟ್ ಬರುವಂತ ರೀತಿಯಲ್ಲಿ ಕೆಲಸ ಮಾಡಿರುವಂತ ಜರ್ನಲಿಸ್ಟ್ ಇವರು. ದೆಹಲಿಯಲ್ಲಿ ಶಾಹೀನ್ ಬಾಗ್ ಪ್ರೊಟೆಸ್ಟ್ಗಳು ನಡೆದಾಗ ಭಾರತ ಸರ್ಕಾರ ಶಾಹೀನ್ ಬಾಗ್ ಪ್ರೊಟೆಸ್ಟ್ನಲ್ಲಿ ಕೂತಿರುವಂತಹ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ಅನ್ನುವಂಥ ಸುಳ್ಳನ್ನ ವಿದೇಶಿ ಪತ್ರಿಕೆಗಳಲ್ಲಿ ಬರೆದಂಥ ವ್ಯಕ್ತಿ ಈ ಮುಷ್ಫಿಕಲ್ ಫಜಲ್. ಈ ವ್ಯಕ್ತಿ ಜೊತೆಗೆ ರಾಹುಲ್ ಗಾಂಧಿಗೆ ಯಾಕೆ ಓಡಾಡಬೇಕು? ಅವ್ರ ಜೊತೆಗೆ ಯಾಕೆ ವೇದಿಕೆ ಹಂಚಿಕೊಳ್ಬೇಕು? ಇನ್ನು ರಾಹುಲ್ ಗಾಂಧಿ ವಿದೇಶದಲ್ಲಿ ಅಮೆರಿಕದಲ್ಲಿ ಯಾವ ಖಾಲಿಸ್ತಾನಿ ಏಜೆಂಟ್ಗಳಿದ್ದಾರೆ, 6 ಫಾರ್ ಜಸ್ಟಿಸ್ ಇರ್ಬೋದು, ಪನ್ನು ರೀತಿಯ ವ್ಯಕ್ತಿಗಳಿರ್ಬೋದು, ಅವ್ರ ಜೊತೆಗೂ ಕೂಡ ಪ್ರೆಸ್ ಕಾನ್ಫರೆನ್ಸ್ಗಳಲ್ಲಿ, ಅವ್ರ ಜೊತೆಗೂ ಕೂಡ ಕಾರ್ಯಕ್ರಮಗಳಲ್ಲಿ ರಾಹುಲ್ ಗಾಂಧಿ ಹೇಳೋ ಮಾತುಗಳನ್ನು ಅವರು ಕೂಡ ಸಮ್ಮತಿಸ್ತಾರೆ. ಭಾರತದಲ್ಲಿ ಸಿಖ್ಗಳಿಗೆ ಅವರ ಟರ್ಬನ್ ಹಾಕೊಳ್ಳಿಕ್ಕೆ ಅವಕಾಶ ಇಲ್ಲ, ಕಡ ಹಾಕೊಳ್ಳಿಕ್ಕೆ ಅವಕಾಶ ಇಲ್ಲ, ಸಿಖ್ಗಳನ್ನು ದಮನ ಮಾಡ್ತಾ ಇದ್ದಾರೆ ಎನ್ನುವಂತ ಹಸಿ ಸುಳ್ಳನ್ನು ರಾಹುಲ್ ಗಾಂಧಿ ವಿದೇಶದಲ್ಲಿ ಹೇಳ್ತಾರೆ. ರಾಹುಲ್ ಗಾಂಧಿಗೆ ಇವತ್ತು ನಾವು ಕೇಳ್ತಾ ಇದ್ದೀವಿ, ಈ ದೇಶದಲ್ಲಿ ಸಿಖ್ಖರಿಗಾದಂಥ ಅತ್ಯಂತ ದೊಡ್ಡ ದಂಗೆ, ಸಿಖ್ಖರ ಮೇಲಾದಂಥ ದೊಡ್ಡ ದೌರ್ಜನ್ಯ, ಟೈರ್ ಮನೆಗಳಲ್ಲಿ ತಗೊಂಡೋಗಿ ಸಿಖ್ಖರನ್ನ ಸುಟ್ಟಿದ್ದು, ಜೀವಂತವಾಗಿ ಸಿಖ್ಖರನ್ನ ಸುಟ್ಟಿದ್ದು ನಿಮ್ಮ ಸರ್ಕಾರ, ನಿಮ್ಮ ಅಜ್ಜಿಯ ಮೃತ್ಯು ಆದ ನಂತರದಲ್ಲಿ ನಿಮ್ಮ ತಂದೆಯವರ ನೇತೃತ್ವದಲ್ಲಿ ಈ ಒಂದು ಕೆಲಸ ಆಯಿತು. ವೋಟರ್ ಲಿಸ್ಟ್ ಹಿಡ್ಕೊಂಡು ಮನೆ ಮನೆಗೆ ಹೋಗಿ ಯಾವ್ಯಾವ ಮನೆಯಲ್ಲಿ ಸಿಖ್ಗಳಿದ್ದಾರೆ, ಯಾವ್ಯಾವ ಮನೆಯಲ್ಲಿ ಸಿಖ್ ಹೆಣ್ಮಕ್ಳಿದ್ದಾರೆ, ಯಾವ ಮನೆಯಲ್ಲಿ ಸಿಖ್ ಮಕ್ಕಳು ಹೋಗ್ತಾ ಇದ್ದಾರೆ, ಇದನ್ನು ವೋಟರ್ ಲಿಸ್ಟ್ ಹಿಡ್ಕೊಂಡು ಹೋಗಿ ಸಿಖ್ರನ್ನ ಸುಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ. ಇವತ್ತು ನೀವು ಬಂದು ವಿದೇಶದಲ್ಲಿ ಸಿಖ್ರಿಗೆ ಇವತ್ತು ಭಾರತದಲ್ಲಿ ತೊಂದರೆ ಆಗ್ತಾ ಇದೆ ಅಂತ ನೀವು ಭಾಷಣ ಮಾಡ್ತಾ ಇದ್ದೀರಿ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿ ಟೆರರಿಸ್ಟ್ಗಳ ಮಧ್ಯದಲ್ಲಿ ಗುರುಗ್ರಂಥ್ ಸಾಹಿಬು ಮತ್ತೆ ಅಲ್ಲಿನ ಗುರುದ್ವಾರಗಳು ಧ್ವಂಸ ಆಗುವಂತ ಸಂದರ್ಭದಲ್ಲಿ ಭಾರತದ ಸಚಿವರುಗಳನ್ನು ಕಳಿಸಿ ಅಲ್ಲಿಂದ ಗುರುಗ್ರಂಥ್ ಸಾಹಿಬ್ನ ಭಾರತಕ್ಕೆ ಸುರಕ್ಷಿತವಾಗಿ ತೆಗೆದುಕೊಂಡು ಬಂದಿ ನರೇಂದ್ರ ಮೋದಿ ಸರ್ಕಾರ. ಹೋಗಿದ ಕಡೆ ಸುಳ್ಳನ್ನು ಹೇಳಿ, ಹೋಗಿದ ಕಡೆ ಭಾರತವನ್ನ ತೇಜೋವಧೆ ಮಾಡಿ, ಭಾರತದ ಬಗ್ಗೆ ಸುಳ್ಳು ಹೇಳಿ ತಮ್ಮ ರಾಜಕೀಯಕ್ಕೋಸ್ಕರ ಖಾಲಿಸ್ತಾನಿಗಳ ಜೊತೆಗೆ, ಪಾಕಿಸ್ತಾನಿಗಳ ಜೊತೆಗೆ, ಬಾಂಗ್ಲಾದೇಶಿಗಳ ಜೊತೆಗೆ ಸೇರ್ಕೊಂಡು ಚೈನಾ ದೇಶದ ಏಜೆಂಟ್ನಂತೆ ವರ್ತಿಸ್ತಾ ಇರುವಂತಹ ರಾಹುಲ್ ಗಾಂಧಿಗೆ ಈ ದೇಶದ ವಿರೋಧ ಪಕ್ಷದ ನಾಯಕರಾಗುವಂಥ ಆ ಹುದ್ದೆಯಲ್ಲಿ ಮುಂದುವರಿಯುವಂಥ ಬೇಸಿಕ್ ನೈತಿಕತೆ ಕೂಡ ಇವತ್ತು ಉಳಿದಿಲ್ಲ.